ಇಟ್ಕೊಂಡು ಅದನ್ನ ಮುಂದಿರ್ತಕ್ಕಂಥ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಅಂತೆ ರೈ ನಮ್ಮ 14 ಸೈಟ್ ವಾಪಸ್ ಕೊಡ್ಬೇಕಂದ್ರೆ ಕೊಡ್ರಿ 60 ಕೋಟಿ ಅಂತ ಹೇಳಿದಂತವ್ರು 60 ಕೋಟಿ ಕೊಡಿ ಅಂತ ಕೇಳಿದಂತವ್ರು ನಾನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ ಹೇಳಿದಂತವ್ರು ಒಂದು ಸರಿ ಕಳ್ಳನಾರಾದ್ರೂ ಕಳ್ತನ ಮಾಡಿ FIR ಆದ್ರೆ ನಾನು ಕಳ್ತನ ಮಾಡಿರೋ ಮಾತನ್ನು ವಾಪಸ್ ಕೊಟ್ಬಿಡ್ತೀನಪ್ಪ ನಾನು ಕೇಸಿಂದ ಖುಲಾಸೆ ಮಾಡಿದ್ರೆ ಮಾಡ್ತಾರ ನಮ್ಗೊಂದು ಕಾನೂನು ಸಿದ್ದರಾಮಯ್ಯ ಅವ್ರಿಗೊಂದು ಕಾನೂನ ಯಾವಾಗ ಇವರು ರಾತ್ರಿ ಯಾರ್ಯಾರು ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಬೇಕೋ ಅವ್ರನ್ನೆಲ್ಲ ಹಾಕೊಂಡು ಇವ್ರ ಸಂಬಂಧಿಕರವರೆಲ್ಲ ರಾತ್ರಿ 10 ಗಂಟೆ 12 ಗಂಟೆ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಕುಸು ಅಂತ ಮಾತಾಡಕ್ಕೆ ಬಂದ್ರು ವ್ಯಾಪಾರ ಶುರು ಮಾಡಿದ್ರು ಅವತ್ತೇ ತಿಳ್ಕೊಂಡ್ರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಯಾವುದೋ ಒಂದು ಭ್ರಷ್ಟಾಚಾರ ಇಲ್ಲದೆ ಸರ್ಕಾರ ನಡೀತಾ ಇದೆ. ನಮ್ಮ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ನಮ್ಮ ಅಶೋಕ್ ವಿರೋಧ ಪಕ್ಷದ ನಾಯಕರು, ಕುಮಾರಣ್ಣ ಎಲ್ಲರೂ ತಿಳ್ಕೊಂಡ್ರು ಅವತ್ತೇ ಹೇಳಿದ್ರು ಈ ರಿಸಲ್ಟ್ ಇದೇ ತರ ಬರುತ್ತೆ, ಇದೇ ತರ ಆಗುತ್ತೆ. ಆ ಲೋಕಾಯುಕ್ತದಲ್ಲಿ ಇವ್ರು ಯಾರು ಬೇಕಾದ್ರು ಲೋಕಾಯುಕ್ತದಲ್ಲಿ ಪಾರದರ್ಶಕವಾಗಿ ಎನ್ಕ್ವೈರಿ ಆಗ್ಬೇಕಂತಿದ್ರೆ ಅಕ್ಯೂಸ್ಡ್ ಅಪರಾಧಿ ಅಂತ ಹೇಳ್ಕೊಂಡ ತಕ್ಷಣ ರಿಸೈನ್ ಕೊಡ್ಬೇಕಾಗಿತ್ತು. ಯಾವ ತರ ನಮ್ಮ ಈಶ್ವರಪ್ಪ ಅವರು ರಿಸೈನ್ ಕೊಟ್ಟರು ಅದೇ ತರ ಸಿದ್ದರಾಮಯ್ಯ ರಿಸೈನ್ ಕೊಟ್ಟು ಅವರು ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಯಾರು ಬೇಕೋ ಅವ್ರನ್ನ ಅಧಿಕಾರಿಗಳನ್ನ ಹಾಕೊಂಡು ಅವ್ರ ಮೇಲೆ ಒತ್ತಡ ಏರಿ ಏನು ಅವ್ರು ಕ್ಲೀನ್ ಚಿಟ್ ಕೊಟ್ರೆ ಬೇರೆ ಸುಮಾರು ಇನ್ನ 5-6 ಕೇಸ್ ಇದೆ ಅವ್ರ ಮೇಲೆ. ಯಾಕಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು, ಹೆಂಗ್ ವಾಪಸ್ ಕೊಟ್ಟರು? ಇವತ್ತು ಎಲ್ಲ ಅವ್ರ ನಾಯಕರು ಹೇಳ್ತಾ ಇದ್ರು, ಅವ್ರ MLA ಮಂತ್ರಿಗಳೆಲ್ಲ ನಮ್ ಸಿದ್ದರಾಮಯ್ಯ ಅವ್ರು ಏನು ತಪ್ಪು ಮಾಡಿಲ್ಲ ಅದಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ. ಸಿದ್ದರಾಮಯ್ಯ ಅವರು ತಪ್ಪು ಮಾಡ್ತಾನೆ ಇದ್ದಾರೆ. ಇಲ್ಲಿಂದ ಸಚಿವರು ಏನಿದ್ದಾರೆ ಅವ್ರನ್ನ ಹೋಗಿ ಹೆಲಿಕಾಪ್ಟರ್ ಹೋಗಿ ಡಾಕ್ಯುಮೆಂಟ್ಸ್ಗಳೆಲ್ಲ ತುಂಬ್ಕೊಂಡ್ ಬಂದಿದ್ದಾರೆ ಅಲ್ಲಿಂದ ಮೈಸೂರಿಂದ. ಯಾರ್ಯಾರ ರಿಲೇಷನ್ ಹೆಸರು ಎಷ್ಟು ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ದಾಖಲಾತಿಗಳಿದೆ. ಅವ್ರನ್ನೂ ಕರೆದಿದ್ರು. ಮುಂದಿರುತ್ತಿ ಮುಸ್ಲಿಂ ಬಂದ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಲೀನ್ ಶೀಟ್ ಕೊಟ್ಬಿಟ್ರೆ ಅದನ್ನೇನು ಅವ್ರು ಹೇಳಿದ್ರು ಆ ಸಾಮಾಜಿಕ ಕಾರ್ಯಕರ್ತರು ಸ್ನೇಹಮಯಿ ಕೃಷ್ಣ ಇದು ಇಷ್ಟಕ್ಕೆ ಮುಂದಿಲ್ಲ, ಇದು ನಮ್ಗೆ ಇತ್ತಂತ ಇಲ್ಲ. ನಾವೇನಿದೆ ಒಂದ್ಸಲಿ ತಪ್ಪು ಮಾಡಿದ್ರೆ ಒಬ್ಬೊಬ್ಬರಿಗೆ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದ್ಸಲಿ ಅದನ್ನ 14 ಸೈಟ್ ಕೊಟ್ಟಿದ್ದಾದ್ಮೇಲೆ ಅದು ಶಿಕ್ಷೆ ಆಗ್ಲೇಬೇಕು. ವಾಪಸ್ ಕೊಟ್ಬಿಟ್ಟು ಅಂತ ಹೇಳಿ ಶಿಕ್ಷೆ ಕೊಡ್ತಿರೋ ಖುಲಾಸೆ ಬೀದಿ ಕೊಟ್ಟು ಹಾಕಂತವ್ರೆಲ್ಲ. ಅದಕ್ಕೋಸ್ಕರ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಇದೆ, ಒಂದೇ 1 ಕಿಲೋಮೀಟರ್ ಅಷ್ಟೇ ಇವರೆಲ್ಲಾದ್ರೂ ಒಂದು ಕಾರಾಕಿರ ನೋಡಿಸ್ಬಿಡ್ರಿ ನೀವು ಕೋಲಾರ ಜಿಲ್ಲೆಯಲ್ಲಿ.